ಶುರುವಾಗಿದೆ. ಸ್ವಲ್ಪ ಬಿಸಿಲು ಬಂದಿದೆ, ಹಾಗಾಗಿ ಬಿಸಿಲು ಕಾಯಿಸ್ಕೊಂಡು ಇಬ್ರು ಕೂತಿದ್ದೀವಿ. ಗೊತ್ತಾನೆ ಯಾಕೆ ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ಮೊಲದ ಮರಿ ಎಲ್ಲಾನು ಕಚ್ಚಿ 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 ಹಾಲು ಹಾಕ್ಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಸ್ಪೆಷಲಾಗಿ ಏನಿಲ್ಲ ಅಲ್ವಾ. ಆ್ಯಂಡ್ ಆಲ್ಸೋ ಥ್ಯಾಂಕಿಂಗ್ ನೋಟ್ ಕೂಡ ಅವ್ರು ಕಳಿಸಿದ್ದಾರೆ. ಆರ್ಡ್ರ್ ಮಾಡಿದೆ ಮೀಶೋದಲ್ಲಿ. ಮನೇಲಿ ಫಸ್ಟ್ ಟೈಮ್ ಶುರು ಮಾಡೋಣ. ಜೊತೆಯಾಗಿ ನಡೆವೆ ನಾವು ಮಳೆಯಲು. ಟಾಚಿ ಕೊಡ್ತೀರಾ ನೀವು? ಟಾಚಿ ಕೊಡದೆ ಸುಮ್ಮನೆ ಮಾತಾಡ್ತೀರಲ್ಲ. ಹಾಯ್ ಮಾಡು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರುವಾಗಿದೆ. ಸ್ವಲ್ಪ ಬಿಸಿಲು ಬಂದಿದೆ, ಹಾಗಾಗಿ ಬಿಸಿಲು ಕಾಯಿಸ್ಕೊಂಡು ಇಬ್ಬರು ಕೂತಿದ್ದೀವಿ ಆರಾಮಾಗಿ. ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಫ್ರೆಶ್ ಆಗಿ ಕೂತಿದ್ವಿ ಆರಾಮಾಗಿ. ಬಿಸಿಲು ಕಾಯಿಸೋಣ ನಾವು. ಹಾಯ್ ಮಾಡು ಮಗನೇ ನೀನು. ಬ್ರಷಿಂಗ್ ಮಾಡೋದು ಪಾಪು ಅಮ್ಮ ಮಾಡ್ಸದ ನಿಮಗೆ ಬ್ರಷ್? ಹಂಗ ಮಾಡೋದು. ಮುಖ ಹೆಂಗ್ ತೊಳೆಯೋದು? ಮುಖ ಆಮೇಲೆ ನೀನು ಎದ್ದ ತಕ್ಷಣ ಹೆಂಗ್ ಮಾಡ್ತೀಯ? ಇಟ್ಕೊಂಡು ಹೋಗಿ ಕೇಳು ಮಂಕಿನ. ಬತ್ತು ಇಟ್ಕೊಂಡು ಹೋಗ್ತಾರೆ ನಿಮ್ಮನ್ನೆಲ್ಲರನ್ನು. ಕರಿಯಪ್ಪ ಕರಿಯಪ್ಪ ಮಂಕಿನ. ಕರಿ ಕರಿ ಕರಿ, ಬೇಗ ಬೇಗ ಜೋರ ಕರಿ. ಇಟ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಇವತ್ತು ತಿಂಡಿ ಏನಂದರೆ ಜೋಳದ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿ ಆಯಿತು. ಈಗ ತಿನ್ಬೇಕಷ್ಟೆ. ಹೋಗೋಣ ಅಮ್ಮು ತಿನ್ನೋಣ. ಇಟ್ಕೊಂಡು ಹೋಗಿ. ಚುಬ್ಬಿನ ಚುಬ್ಬಿನ ಚುಬ್ಬಿನ. ನಡಿ ಅಮ್ಮು ತಿನ್ನೋಣ. ಇವತ್ತಿಂದ ಅವಳಿಗೆ ಯೋಗ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಪರವಾಗಿಲ್ಲ, ಮಾಡ್ತಾಳೆ. 1-2 ಸ್ಟೆಪ್ ಆದರೂ ಅಟ್ಲೀಸ್ಟ್ ಟ್ರೈ ಮಾಡ್ತಾಳೆ. ದಿನ ಮಾಡಿದ್ರೆ ಐ ಥಿಂಕ್ ಅದೇ ಕಂಟಿನ್ಯೂ ಆಗುತ್ತೆ. ಮಕ್ಕಳಿಗೆ ಇದೆಲ್ಲ ಆ್ಯಕ್ಟಿವಿಟಿ ಇರಬೇಕು, ಇಲ್ಲ ಅಂದರೆ ಏನೂ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಸೊ ಹಾಗಾಗಿ ಅವಳಿಗೆ ಯೋಗ ಮಾಡಿಸಿ ಇಬ್ಬರು ತಿಂಡಿ ತಿಂದ್ವಿ. ರೊಟ್ಟಿ ಚಪಾತಿ 2 ಮಾಡಿದ್ದೆ. ಅವಳು ಚಪಾತಿ ತಿಂತಾ ಇದ್ದಾಳೆ, ನಾನು ರೊಟ್ಟಿ ತಿಂತಾಯಿದ್ದೀನಿ. ಹಾಗೆಯೇ ಇವತ್ತು ಬಿಸಿಲು ಬಂದಿತ್ತಲ್ಲ, ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಅಟ್ಲೀಸ್ಟ್ ಬಿಸಿಲಿಗೆ ಒಣಕೊಳ್ಳಿ ಅಂತ. ಕಾಯಿ ಎಂತ ಕಾಯಿ ಅದು? ಕುಂಬಳಕಾಯಿ. ಕುಂಬಳಕಾಯಿ ನಿಂಗೆ ಇಷ್ಟನಾ? ಅದು ಚೆನ್ನಾಗೈತಾ? ತಿನ್ನು. ಚಿಕ್ಕದಾಗಿ ಮಾಡ್ಕೊಡ್ತೀನಿ, ಕೊಡು. ದೊಡ್ಡದೇ ತಿನ್ಬೇಕಾ? ಏಕೆ? ತುಂಬ ಇರೋದು ತಿನ್ಬೇಕಾ? ಬೇಯಿಸಿರೋದು ತಿನ್ನಲ್ಲ ನೀನು, ಬರೀ ಹಸಿದಷ್ಟೇ. ಬೇಯಿಸಿರೋದು ತಿನ್ಬೇಕು ತಾನೇ? ಯಾಕೆ? ಅವಳು ಬರೀ ಹಸಿದೇ ತಿನ್ನೋದು. ಹಸಿ ಕಾಳು,
ಹಸಿ ತರಕಾರಿ, ಕ್ಯಾರೆಟು, ಕುಂಬಳಕಾಯಿ. ಬೇಯಿಸಿರೋದೇನು ತಿನ್ನಲ್ಲ. ಚುಬ್ಬಿ. ಮೊಲ ಹಿಂಗೆ ತಿನ್ನೋದು, ಕೊರ್ಕೊಂಡು ಚುಬ್ಬಿ. ಸ್ವಲ್ಪ ಮಲಗಿದ್ದಾಳೆ. ನಾನು ಎಲ್ಲ ಕೆಲಸ ಮುಗಿಸಿ ಈಗ ಒಂದು ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ಕುಂಬಳಕಾಯಿ ತೊಗೊಂಬಂದಿದ್ರು, 2 ಸತಿ ಪಲ್ಯ ಮಾಡಿದೆ. ಪಲ್ಯನ ತಿನ್ನೋಕ್ಕೆ ಬೇಜಾರಾಗಲ್ವಾ, ಅದಕ್ಕೆ ಇಷ್ಟು ಉಳಿದಿತ್ತು. ಸಾಂಬಾರಿಗಂತೂ ಹಾಕಿ ಮಾಡಲ್ಲ ನಾನು. ಸೊ ಹಾಗಾಗಿ ಹಲ್ವಾ ಟ್ರೈ ಮಾಡಿ ನೋಡೋಣ ಅಂತ. ನಾನು ಯಾವತ್ತೂ ಮಾಡಿಲ್ಲ. ಹಲ್ವಾ ಟ್ರೈ ಮಾಡೋಣ ಅಂತ ನಮ್ಮ ಮನೆ ಮೊಲದ ಮರಿ ಎಲ್ಲನೂ ಕಚ್ಚಿ ತಿಂದಾಕಿದೆ. ಸೊ ಇದನ್ನು ಇವಾಗ ತುರ್ಕೊಳ್ಳೋಣ. ಸೊ ಕುಂಬಳಕಾಯಿ ತುರಿದಿದ್ದು, ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು, ತುಪ್ಪ. ಸ್ವಲ್ಪ ಹಾಲು ಯೂಸ್ ಮಾಡೋಣ, ಟ್ರೈ ಮಾಡೋಣ ಯೂಸ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್. ಆಲ್ ದ ಬೆಸ್ಟ್ ಹೇಳಿ ಎಲ್ಲ. ಶುರು ಮಾಡೋಣ. ಈಗ ಫಸ್ಟು ಗ್ಯಾಸ್ ಹಚ್ಕೋಬೇಕು, ಆಮೇಲೆ ಪಾತ್ರೆ ಇಡಬೇಕು. ಅದೇ ಟಾಸ್ಕ್. ಅದಕ್ಕೀಗ ತುಪ್ಪವನ್ನು ಆ್ಯಡ್ ಮಾಡುವ. ದೆನ್ ಇನ್ನೊಂದು ಕಡೆ ನಾನು ಬೆಲ್ಲನ ಪಾಕಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಅದು ಪಾಕ ಆಗಲಿ. ಈಗ ಅದೇ ತುಪ್ಪಕ್ಕೆ ಕುಂಬಳಕಾಯಿನ ಹಾಕ್ಕೊಳ್ಳೋಣ, ಹಾಲು ಹಾಕ್ಕೊಳ್ಳೋಣ. ಸೊ ಇದು ಇವಾಗ ಚೆನ್ನಾಗಿ ಬೇಯಬೇಕು. ಮುಚ್ಚಿಬಿಡೋಣ. ಈ ಕಡೆ ಪಾಕ ಆಗ್ತಾ ಇದೆ. ಹಾಯ್ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಸೋಸ್ಕೋಬೇಕಿಲ್ಲ ಅಂದರೆ ಕಲ್ಲಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಸ್ಪೆಷಲಾಗಿ ಏನಿಲ್ಲವಲ್ವಾ. ಪಾಪು ಎದ್ಲು ಅಂತ ಆ ಕಡೆ ಹೋದೆ, ಹಿಂಗೆ ಆಡ್ಸೋದು ಬಿಟ್ಟು ಸ್ವಲ್ಪ ಸೀದ್ಬಿಟ್ಟಿದೆ. ಓಕೆ, ಈಗ ಇದಕ್ಕೆ ಹಲ್ವಾದ ಕತೆ ಮುಗೀತು. ಇದನ್ನು ಟೇಸ್ಟ್ ಮಾಡೋರು ಇನ್ನೂ ಬಂದಿಲ್ಲ. ಬಂದಾದ್ಮೇಲೆ ತಿನ್ನಿಸಿ ಟೇಸ್ಟ್ ಹೆಂಗಿತ್ತು ಅಂತ ತಿಳಿಸ್ತೀನಿ. ಸೊ ಪೂಜೆ ಎಲ್ಲ ಮುಗೀತು. ಈ ಪ್ರಾಡಕ್ಟ್ ಬಗ್ಗೆ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಈಗಿನ್ನೂ ಪೂಜೆ ಮುಗೀತು. ಒಂದು ಪ್ರಾಡಕ್ಟ್ನ ತೋರಿಸ್ಲೇಬೇಕು ಅಂತ ಬಂದೆ. ಎಲ್ಲಿ ಬಂದೆ? ಇದೇ ಆ ಪ್ರಾಡಕ್ಟು. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಥ್ಯಾಂಕಿಂಗ್ ನೋಟ್ ಕೂಡ ಅವ್ರು ಕಳಿಸಿದ್ದಾರೆ. ನನಗೆ ತುಂಬ ಮೊದಲಿನಿಂದನೂ ನಮ್ಮ ಮನೆಗೊಂದು ಬೆಳ್ಳಿ ಕಳಿಸಬೇಕು ಅಂತ ತುಂಬ ಆಸೆ ಇತ್ತು. ದೀಪ ಇತ್ತು, ಕುಂಕುಮ ಬಳ್ಳಿ ಇತ್ತು. ಹಾಗಾಗಿ ಬೆಳ್ಳಿದು ಕಳಿಸಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಈಗಿನ ರೇಟ್ ಕೇಳಿದ್ರೆ ಖಂಡಿತವಾಗ್ಲೂ ಈಗಿನ ರೇಟಲ್ಲಿ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ ಮೀಶೋದಲ್ಲಿ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಒಂದು ನಿಮಿಷ. ಇದು ಕಳಸ, ಇದು ಕಾಯಿ, ಇದು ಎಲೆ, ವಿಳೆದೆಲೆಗಳು, ಆ್ಯಂಡ್ ಇದು ಕಳಸ.
ಎಷ್ಟು ಚೆನ್ನಾಗಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಮೇಲೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ದೊಡ್ಡದು ಇಲ್ಲ, ತುಂಬ ಸಣ್ಣದು ಇಲ್ಲ, ಮೀಡಿಯಮಲ್ಲಿದೆ. ಖಂಡಿತ ವರಮಹಾಲಕ್ಷ್ಮಿಗೆ ನೀವೇನಾದ್ರು ತೊಗೊಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇದನ್ನು ತೊಗೊಬೋದು. ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿದೆ. ನನಗಂತೂ ತಡಿ ಮಗನೆ, ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿದೆ. ವರಮಹಾಲಕ್ಷ್ಮಿ ದಿನ ಇಡೋಣ ಅಂತ ಇಟ್ಟಿದ್ದೀನಿ. ವರಮಹಾಲಕ್ಷ್ಮಿ ದಿನ ಇದನ್ನು ಇಡೋಣ ಅಂತ ಇಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ. ನಿಮಗೇನಾದರೂ ಈ ಪ್ರಾಡಕ್ಟ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಹಾಗೆಯೇ ನಿಮಗೇನಾದ್ರು ಡಿಸ್ಕ್ರಿಪ್ಷನಲ್ಲಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ DM ಮಾಡ್ತೀನಿ. ಆ್ಯಂಡ್ ಇಷ್ಟು ಒಳ್ಳೆ ಪ್ರಾಡಕ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಅವರಿಗೆ, ಯಾರು ಕಳಿಸಿದ್ದಾರೆ ಅವರಿಗೆ. ಆ್ಯಂಡ್ ಇದ್ರ ಜೊತೆಗೆ ಆಗಲೇ ತೋರಿಸಿದ್ನಲ್ಲ, ಇದು ತುಪ್ಪದ ದೀಪ. ಅಂದರೆ ಇದು ತುಪ್ಪದ ದೀಪ, ಇದನ್ನು ಒಂದೊಂದು ಹಾಕಿ ಹಚ್ಚಿ ಇಡೋದು. ಎಷ್ಟು ಘಮ ಅನ್ನುತ್ತೆ ಅಂದರೆ ಮನೆ. ಇದನ್ನ ದೀಪದ ಥರ ಯೂಸ್ ಮಾಡೋದಕ್ಕಿಂತ ಈ ಕರ್ಪೂರ ಹಚ್ತೀವಲ್ಲ ಆ ಥರ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ದೀಪದ ಥರ ಆಗಲ್ಲ, ಯಾಕೆಂದರೆ ಬೇಗ ಉರಿದೋಗ್ಬಿಡುತ್ತೆ. ಬಟ್ ಮನೆ ಎಲ್ಲ ಘಮ ಅಂತ ಇರುತ್ತೆ. ಈ ಥರ ಬರುತ್ತೆ, ಬಟ್ ಮನೆಯೆಲ್ಲ ಘಮ ಅಂತ ಇರುತ್ತೆ. ಕರ್ಪೂರದ ಥರ ಹಚ್ಚಿ ಇಡ್ಬೋದು ನೀವು. ಇದ್ರ ಡಿಸ್ಕ್ರಿಪ್ಷನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ವಾ ಟೇಸ್ಟ್ ಮಾಡಿ. ಫಸ್ಟ್ ಟೈಮ್ ಮಾಡಿರೋದು ಕುಂಬಳಕಾಯಿ ಅಲ್ವಾನ. ಚೆನ್ನಾಯ್ತಾ? ಪಾಪು ನಿಂತಿನ. ಸೂಪರ್ ಚಿನ್ನ. ಚಾಕ್ಲೇಟ್ ಎಲ್ಲ ತಿನ್ನಕ್ಕಾಗುತ್ತವಳಿಗೆ? ನಾನೇ ಟೇಸ್ಟ್ ಮಾಡಿಲ್ಲ. ಚೆನ್ನಾಗಿದೆ. ಇಷ್ಟೇ ಇವತ್ತಿನ ವಿಡಿಯೋ. ಎಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾಳೆ ಸಿಗ್ತೀನಿ.